ಎಲ್ಲ KCT 2026ನ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ. ಸೊ KCT 2026ನ ವಿದ್ಯಾರ್ಥಿಗಳಿಗೆ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಸೊ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಸೊ ಏನದು, ಸೊ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ KCT 2026ನ ಸೆಕೆಂಡ್ ರೌಂಡ್ನಲ್ಲಿ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ರು. ಸೊ ಅದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳು ಬಂದಿದೆ. ಸೊ ಏನದು ಎಲ್ಲದನ್ನು ತಿಳಿಸ್ಕೊಡ್ತೀನಿ. ಹಾಗೆ ಫಸ್ಟ್ ರೌಂಡ್ನಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ಏನಾದರೂ ಸೀಟ್ ಸಿಗುತ್ತಾ ಅಥವಾ ಇಲ್ವಾ, ಏನು ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು KCT ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ವಿದ್ಯಾರ್ಥಿಗಳಿಗೂ ಈಗ ಇರುವಂಥ ಡೌಟ್ ಆಗಿದೆ. ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಒಂದು ವಿಡಿಯೋದಲ್ಲಿ. KCT ಸೆಕೆಂಡ್ ರೌಂಡ್ ಮುಗಿಯುವಷ್ಟರಲ್ಲಿ ಡಿಗ್ರಿ ಕಾಲೇಜ್ ಏನಾದರೂ ಸ್ಟಾರ್ಟ್ ಆಗುತ್ತೆ, ಡಿಗ್ರಿ ಅಥವಾ ಇಂಜಿನಿಯರಿಂಗ್, ಮೆಡಿಕಲ್, ನರ್ಸಿಂಗ್ ಕಾಲೇಜಸ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ರು. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿದವ್ರಿಗೆ ಏನಾಗುತ್ತೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ನಲ್ಲಿ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇದೆಯಾ ಅಥವಾ ಇಲ್ವಾ, ಸೊ ಅದ್ರ ಬಗ್ಗೆನೂ ಒಂದಷ್ಟು ಅಪ್ಡೇಟ್ಗಳಿದೆ. ಸೊ ತಿಳಿಸ್ಕೊಡ್ತೀನಿ. ಹಾಗೆ ಸೀಟ್ ನೆಕ್ಸ್ಟ್ ಮೆಡಿಕಲ್ ಕೌನ್ಸಿಲಿಂಗ್ನಿಂದಾಗಿ ಇಂಜಿನಿಯರಿಂಗ್ ಕಟ್ ಆಫ್ ಏನಾದರೂ ಚೇಂಜ್ ಆಗುತ್ತಾ ಅಂತ ಕೇಳ್ತೀರಿ. ಸೊ ಅದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳು ಬರ್ತಾ ಇದೆ KE ಅವ್ರ ಕಡೆಯಿಂದ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೀಟ್ ಅಪ್ಗ್ರೇಡ್ ಆಗಿ ಬೆಟರ್ ಕಾಲೇಜ್ ಏನಾದರೂ ಸಿಗುವ ಚಾನ್ಸಸ್ ಇದೆಯಾ ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ವಿದ್ಯಾರ್ಥಿಗಳಿಗೆ, ಸೊ ಏನು ಎತ್ತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಸೆಕೆಂಡ್ ರೌಂಡ್ನ ಮುಂಚೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ಬೋದಾ, ಏನು ಹೇಗೆ ಮಾಡಬೇಕು, ಸೊ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದುಬಿಟ್ಟು ತುಂಬ ವಿದ್ಯಾರ್ಥಿಗಳು ಕೇಳ್ತಿರೋದು KCT ಸೆಕೆಂಡ್ ರೌಂಡ್ನ ಕಟ್ ಆಫ್ ಅನ್ನೋದು ಏನಾದರೂ ಇನ್ಕ್ರೀಸ್ ಆಗುತ್ತಾ ಅಂತ ಕೇಳ್ತಿದ್ದೆ. ಸೊ ಹೌದು, ಕಟ್ ಆಫ್ ಅನ್ನೋದು ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಕಟ್ ಆಫು ಇನ್ಕ್ರೀಸ್ ಆಗುತ್ತೆ, ಹೊಸ ಅಂದರೆ ಸೀಟ್ ಕೂಡ ಜಾಸ್ತಿ ಆಗುತ್ತೆ. ಕಟ್ ಆಫ್ ಇನ್ಕ್ರೀಸ್ ಆಗೋದು, ಸೀಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಕೇಳ್ತಾ ಇದ್ರಿ, ಸೊ ಕಟ್ ಆಫ್ ಅನ್ನೋದು ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇನ್ನು ಫಸ್ಟ್ ರೌಂಡ್ನಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇದೆಯಾ? ಹೌದು, ಫಸ್ಟ್ ರೌಂಡ್ನಲ್ಲಿ ತುಂಬ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಸೊ ಯಾವ ಕಾರಣಕ್ಕಂದರೆ ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಸೀಟ್ ಸಿಗೋದು. ನೀವು ಸೆಕೆಂಡ್ ರೌಂಡ್ನಲ್ಲೂ ಕೂಡ ನೀವು ಆದಷ್ಟು ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ, ಲಾಸ್ಟ್ ಇಯರ್ನ ಕಟ್ ಆಫ್ನ ನೋಡ್ಕೊಂಡ್ಬಿಟ್ಟು ಆದಷ್ಟು ತುಂಬಾ ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ. ಸೊ ಹಾಗೆ ಕರೆಕ್ಟಾಗಿ ಪ್ರಾಪರಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನೀವು ಕೋರ್ಸಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ. ಹಾಗೆ ಪ್ರಿಯಾರಿಟಿನ ಕರೆಕ್ಟಾಗಿ ಹಾಕಿಬಿಟ್ರೆ ಸೊ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ಅಂದರೆ ಮತ್ತೆ ಸೀಟ್ ಅನ್ನೋದು ಸಿಗೋದಿಲ್ಲ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ಆಪ್ಷನ್ ಎಂಟ್ರಿನ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು KCT 2026ನ ಸೆಕೆಂಡ್ ರೌಂಡ್ ಅನ್ನೋದು ಯಾವಾಗ ಶುರು ಆಗುತ್ತೆ ಅಂತ ಕೇಳ್ತೀವಿ. ಸೆಕೆಂಡ್ ರೌಂಡ್ ಬಂದುಬಿಟ್ಟು ಆಗಸ್ಟ್ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕಲ್ಲಿ ಶುರುವಾಗುತ್ತೆ. ಸೊ ಇನ್ನೂ ಯಾವುದೇ ರೀತಿಯಾದ KE ಅವ್ರ ಕಡೆಯಿಂದ ಅಪ್ಡೇಟ್ಗಳು ಬಂದಿಲ್ಲ. ಅಂದರೆ ಯಾವುದೇ ರೀತಿಯಾದ ಅಫಿಷಿಯಲ್ ಆಗಿ ಅಪ್ಡೇಟ್ಗಳು ಅಥವಾ ಶೆಡ್ಯೂಲ್ ಆಗಿರ್ಬೋದು ಅಥವಾ ಟೈಮ್ ಟೇಬಲ್ ಏನೂ ಬಿಟ್ಟಿಲ್ಲ. ಸೊ ಬಿಟ್ಟ ತಕ್ಷಣ ನಾನು ನಿಮ್ಗೆ ಅಪ್ಡೇಟ್ ಮಾಡಿರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಈ ವಿಡಿಯೋದನ್ನು ಲೈಕ್ ಮಾಡಿ. ಸೊ ಮೊದಲನೇದಾಗಿ ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು KCT ಸೆಕೆಂಡ್ ರೌಂಡ್ ಮುಗಿಯುವಷ್ಟರಲ್ಲಿ ಡಿಗ್ರಿ ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆಗುತ್ತಾ ಅಂತ ಕೇಳ್ತಿದ್ರೆ, ಸೊ ಹೌದು, ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ KCT ಸೆಕೆಂಡ್ ರೌಂಡ್ನ ಕೌನ್ಸ್ಲಿಂಗ್ ಬಂದುಬಿಟ್ಟು ಮುಗಿಯುವಷ್ಟರಲ್ಲಿ ಡಿಗ್ರಿ ಕಾಲೇಜಸ್ಗಳು ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಯಾಕಂದರೆ ಸೊ ಕೌನ್ಸ್ಲಿಂಗ್ ಮುಗಿಯೋದೇ ಆಗಸ್ಟ್ ಎಂಡಿಂಗ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಡಿಗ್ರಿ ಕಾಲೇಜಸ್ಸು ಫಸ್ಟ್ ಸೆಮ್ ಅನ್ನೋದು ಮತ್ತು ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲದೂ ಸ್ಟಾರ್ಟ್ ಆಗೋದು ಬಂದುಬಿಟ್ಟು ಸೆಪ್ಟೆಂಬರ್ ಅಥವಾ ಆಗಸ್ಟ್ ಎಂಡಿಂಗಲ್ಲಿ ಸ್ಟಾರ್ಟ್ ಆಗುತ್ತೆ ಯಾವಾಗಲೂ ಪ್ರತಿ ವರ್ಷವೂ. ಸೊ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ನಿಮಗೆ ಸೆಕೆಂಡ್ ರೌಂಡ್ನ ಆಪ್ಷನ್ ಎಂಟ್ರಿ ಅಥವಾ ಕೌನ್ಸ್ಲಿಂಗ್ ನಡೆಯೋ ಟೈಮಲ್ಲಿ ಸೊ ಡಿಗ್ರಿ ಕಾಲೇಜಸ್ಸು ಸ್ಟಾರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ನೀವೇನು ಟೆನ್ಷನ್ ಮಾಡ್ಕೊಳೋದು ಬೇಡ. ಸೊ ತುಂಬ ಕ್ಲಾಸಸ್ ಏನು ಮಿಸ್ ಆಗೋಲ್ಲ. ಸೊ ಆದಷ್ಟು ಬೇಗ ಕೌನ್ಸ್ಲಿಂಗ್ ಅಂದರೆ ಎಲ್ಲದು ಮುಗಿಯುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತೈತಿ ಆದಷ್ಟು ಬೇಗ ಮುಗಿಸ್ತಾರೆ KE ಅವರು. ಸೊ ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೊಳೋದು ಬೇಡ. ನೀವು ಆಪ್ಷನ್ ಎಂಟ್ರಿ ಬಗ್ಗೆ ಸ್ವಲ್ಪ ಟೆನ್ಷನ್ ಮಾಡ್ಕೊಳೋದು ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಚಾಯ್ಸ್ 2 ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದವ್ರಿಗೆ ಏನಾಗುತ್ತೆ, ಸೊ ನೆಕ್ಸ್ಟ್ ಏನು ಬೆನಿಫಿಟ್ಸ್ ಏನಾದರೂ ಇದೆ. ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದವರಿಗೆ ಪಕ್ಕ ಬೆನಿಫಿಟ್ಸ್ ಇದ್ದೇ ಇರುತ್ತೆ. ಸೊ ಏನಂದರೆ ಸೊ ಸೀಟ್ನ ಹೋಲ್ಡ್ ಮಾಡಿಕೊಂಡಿರ್ತೀರಿ.
ಸೊ ಯಾವುದೇ ಕಾರಣಕ್ಕೂ ಟೆನ್ಷನ್ ಪಡೋದು ಬೇಡ. ಸೊ ನಿಮ್ಗೇನಾದರೂ ಸೆಕೆಂಡ್ ರೌಂಡ್ನಲ್ಲಿ ಅದಕ್ಕಿಂತ ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರುತ್ತಲ್ಲ, ಸೊ ಅದಕ್ಕಿಂತ ಒಳ್ಳೆ ಸೀಟ್ಸ್ ಏನಾದರೂ ಸಿಕ್ತಂದರೆ ನೀವು ಸೆಕೆಂಡ್ ರೌಂಡಿಂದ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲ ಅಂದರೆ ನೀವು ಫಸ್ಟ್ ರೌಂಡಿನ ಸೀಟ್ನ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಇನ್ನು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದವರಿಗೆ ಫಸ್ಟ್ ರೌಂಡ್ನಲ್ಲಿರುವಂಥ ಸೀಟ್ನ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿಬಿಟ್ಟು, ಸೊ ರಿಮೂವ್ ಮಾಡಿಬಿಟ್ಟು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅಂದರೆ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿಬಿಟ್ಟು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಸೆಕೆಂಡ್ ರೌಂಡ್ನಲ್ಲಿ ನಿಮಗೆ ಸೀಟ್ ಸಿಗಲೇಬೇಕಾಗತ್ತೆ. ಎಲ್ಲಾದರೂ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಸೊ ನೀವು ಯಾವುದೇ ರೀತಿ KCT ಕಡೆಯಿಂದ ನಿಮಗೆ ಯಾವುದೇ ರೀತಿ ಸೀಟ್ ಅನ್ನೋದು ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಆದಷ್ಟು ಆಪ್ಷನಿಟಿನ ಕರೆಕ್ಟಾಗಿ ಮಾಡ್ತಾ ಬನ್ನಿ. ಸೊ ಹಾಗೆ ಮೆಡಿಕಲ್ ಕೌನ್ಸ್ಲಿಂಗಿಂದ ಇಂಜಿನಿಯರಿಂಗ್ ಕಟ್ ಆಫ್ ಏನಾದ್ರು ಚೇಂಜ್ ಆಗುತ್ತಾ? ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆಗೋ ಚಾನ್ಸಸ್ ಇದೆ. ತುಂಬ ಏನು ಚೇಂಜಸ್ ಆಗೋಲ್ಲ. ಸೀಟ್ಸ್ ಜಾಸ್ತಿ ಆಗಿರೋ ಕಾರಣದಿಂದ ಸ್ವಲ್ಪ ಕಟ್ ಆಫ್ ಏರಿಯಾಸ್ ಆಗ್ಬೋದು ಅಂತಲೇ ಹೇಳ್ಬೋದಾಗಿದೆ. ಸೊ ಫಸ್ಟ್ ರೌಂಡಿಗೆ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಸೀಟ್ ಅಪ್ಗ್ರೇಡ್ ಆಗಿ ಬೆಟರ್ ಕಾಲೇಜ್ ಸಿಗುವ ಚಾನ್ಸಸ್ ಇದೆಯಾ? ಹೌದು. ಸೊ ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ಅಂದರೆ ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರುತ್ತಲ್ಲ, ಸೊ ಅದಕ್ಕಿಂತ ಚೆನ್ನಾಗಿರೋ ಸೀಟ್ ಸಿಗ್ಬೋದು, ಬೆಟರ್ ಕಾಲೇಜಸ್ ಸಿಗ್ಬೋದು. ಸೊ ಇದು ಒಳ್ಳೆ ಸೀಟ್ ಕೂಡ ಸಿಗೋ ಚಾನ್ಸಸ್ ಇದೆ. ಸೊ ಆದರೆ ನೀವು ಮಾಡಬೇಕಾಗಿರೋದು ಸೊ ಕರೆಕ್ಟಾಗಿ ಆಪ್ಷನ್ ಎಂಟ್ರಿನ ಮಾಡಬೇಕಾಗಿರುತ್ತೆ. ಸೊ ಅದನ್ನೊಂದು ಕರೆಕ್ಟಾಗಿ ಮಾಡಿಬಿಟ್ರೆ ಸೊ ನಿಮಗೆ ಸೀಟ್ ಅನ್ನೋದು 100% ಅನ್ನೋದು ಸಿಗತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಅದನ್ನೊಂದು ಗಮನದಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ. ಸೊ ಕರೆಕ್ಟಾಗಿರೋ ಪ್ರಾಪರಾಗಿರೋ ಬೆಟರ್ ಕಾಲೇಜಸ್ನ ಆ್ಯಡ್ ಮಾಡಿ. ಸೊ ಆಪ್ಷನ್ ಇಂಟರಲ್ಲಿ ಸೊ ಒಳ್ಳೆ ನಿಮ್ಮ ಡ್ರೀಮ್ ಕಾಲೇಜಸ್ ಆಗಿರ್ಬೋದು, ಅದನ್ನು ಫಸ್ಟ್ ಪ್ರಿಯಾರಿಟಿ ಇಡಿ. ಸೆಕೆಂಡ್ ಪ್ರಿಯಾರಿಟಿಗೆ ಅದ್ರ ನೆಕ್ಸ್ಟ್ ಯಾವ ಕಾಲೇಜು ಅದನ್ನು ಪ್ರಿಯಾರಿಟಿ ಇಡಿ. ಆ ಥರ ತುಂಬ ಕಾಲೇಜಸ್ನ ಆ್ಯಡ್ ಮಾಡ್ಬೋದಾಗಿರುತ್ತೆ. ಸೊ ಆದರೆ ನೀವು ಸೆಕೆಂಡ್ ಆಪ್ಷನಿಟಿ ಟೈಮಲ್ಲಿ ಯಾವುದೇ ಹೊಸ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ನೀವು ಪ್ರಿಯಾರಿಟಿನ ಚೇಂಜಸ್ ಮಾಡ್ಬೋದಾಗಿರುತ್ತೆ. ಸೊ ಮೊದಲು ನೀವು ಆ್ಯಡ್ ಮಾಡಿರ್ತೀರಲ್ಲ, ಸೊ ಅಷ್ಟೇ ಇರುತ್ತೆ. ಸೊ ಪ್ರಿಯಾರಿಟಿನ ಚೇಂಜಸ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಈ ಬ್ರಾಂಚಸ್ನ ಎಡಿಟ್ ಮಾಡ್ಬೋದಾಗಿರುತ್ತೆ. ಸೊ ತುಂಬ ಮೇಜರಾಗಿ ಚೇಂಜಸ್ ಮಾಡೋಕ್ಕಾಗಲ್ಲ ಆಪ್ಷನ್ ಎಂಟ್ರಿಯಲ್ಲಿ. ಸೊ ನೆಕ್ಸ್ಟ್ ಸೆಕೆಂಡ್ ರೌಂಡ್ನಲ್ಲಿ ಮುಂಚೆ ಆಪ್ಷನ್ ಎಂಟ್ರಿ ಎಡಿಟ್ ಹೇಗೆ ಮಾಡ್ಬೋದು? ಸೊ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಸೆಕೆಂಡ್ ರೌಂಡ್ಗಿಂತ ಮುಂಚೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ಬೋದು ಅಂತ ಕೇಳ್ತಿದ್ರೆ, ಸೊ ಅಥವಾ ಮಾಡಬೇಕಾ ಅಂತ ಕೇಳ್ತಿದ್ರೆ, ಸೊ ಮಾಡೋಕ್ಕೂ ಆಗಲ್ಲ, ಮಾಡಬೇಕಾ ಅಂತ ಏನೂ ಇರಲ್ಲ. ಸೊ ನೀವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಸೊ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದ ತಕ್ಷಣ ನಾನೇ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.